ಉಪ್ಪು ಖಾರ ಏನಿಲ್ಲ. ಹೌದಾ? ನಿಮ್ಮ ಗುಂಡನೂ ಸರಿ ಐತೆ. ಮುಂದಕ್ಕೆ ಇಟ್ರಾಯ್ತು ಎಲ್ಲ ಎಳ್ದು. ಕೈ ಹೋಗ್ತಾ ಇದ್ದಾನೆ. ಬ್ಯಾಂಗಲ್ಸ್ ನೋಡ್ತಾ ಇದ್ದೀವಿ. ತಿರ್ಗು ಈ ಕಡೆ ಹಿಂಗೆ ಇಟ್ಕೊಂಡು ತಿರ್ಗು. ಲೆಹೆಂಗಾ ಕ್ರಾಪ್ ಟಾಪ್ ಅದು ಶಿರಾರ ಅಲ್ವಾ? ಓಕೆ ಓಕೆ ಓಕೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಇದು ನಮ್ಮ ಕಡೆ ಸೀರೀಸಲ್ಲೇ ಬರ್ತಿರೋಂಥ ಬ್ಲಾಗ್. ಆ್ಯಂಡ್ ತುಂಬ ಹೊತ್ತು ಟೈಮ್ ವೇಸ್ಟ್ ಮಾಡಲ್ಲ ಗೈಸ್, ಪಟ್ ಅಂತ ಹೇಳ್ಬಿಡ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ವಿ ಆರ್ ಗೋಯಿಂಗ್ ಟು ಹಾಸನ್. ಏನಕ್ಕಂದರೆ ಶಾಪಿಂಗ್, ನಾಮಕರಣ ಶಾಪಿಂಗ್ಗೋಸ್ಕರ. ನಾಮಕರಣ ಶಾಪಿಂಗ್ ಬ್ಲಾಗ್ ಆಲ್ರೆಡಿ ಆಗೋಗಿದೆ. ನಮ್ಮನೇಲಿ ಇಲ್ಲಿ ಕೊಡಿಸಿರೋದು ಸ್ಯಾರಿ, ಅವನದು ಡ್ರೆಸ್ಸಸ್ ಎಲ್ಲ ತೊಗೊಂಡಾಗಿದೆ. ಅದು ಮೇ ಬಿ ನೆಕ್ಸ್ಟ್ ಬರುತ್ತೋ ಇಲ್ಲ ಇದಕ್ಕಿಂತ ಮುಂಚೆ ಬರುತ್ತೋ, ಐ ಡೋಂಟ್ ನೋ. ಇವತ್ತು ಪ್ರದೀಪ್ ಅವ್ರ ಮನೇಲಿ ನನಗೆ ಮತ್ತು ಪಾಪುಗೆ ಇಬ್ಬರಿಗೂ ಬಟ್ಟೆ ಕೊಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಆ್ಯಂಡ್ ಅವನಿಗೇನಾದರೂ ಗೋಲ್ಡ್ ಕೊಡ್ಸೋಣ ಅಂತ ಹೇಳಿಬಿಟ್ಟು ಈ ವ್ಲಾಗಲ್ಲಿ ಅದೆಲ್ಲದು ಬರುತ್ತೆ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಕಮ್ ಲೆಟ್ಸ್ ಗೋ. ನಾನು ಮತ್ತು ಅನನ್ಯನ ಕರ್ಕೊಂಡು ಹೋಗ್ತಿದ್ದೀನಿ. ಬಿಕಾಸ್ ನಾನು ಒಬ್ಬಳೇ ಹೋದರೂ ಸೆಲೆಕ್ಷನ್ ಮಾಡೋಕ್ಕೆ ನನಗೆ ಕಷ್ಟ ಆಗುತ್ತೆ ಗೈಸ್. ಅಲ್ಲಿ ಹೋಗಿ ನಾನು ಅವಳಿಗೆ ವಿಡಿಯೋ ಕಾಲ್ ಮಾಡಬೇಕು, ಅದೆಲ್ಲ ಬೇಡ ಅಂತ ಹೇಳಿ. ಇವತ್ತು ಹೆಂಗೂ ಸಾಟರ್ಡೇ ಇತ್ತು, ಅವಳಿಗೂ ವೀಕ್ ಆಫ್ ಇರುತ್ತಲ್ವಾ ಅಂತ ಹೇಳ್ಬಿಟ್ಟು, ವೀಕೆಂಡ್ ಅಂತ ಹೇಳಿ ಅವಳನ್ನ ಬಾರೆ ಹೋಗೋಣ ಅಂತ ಹೇಳಿ ಹಿಂಸೆ ಮಾಡಿ ಓಡಿಸ್ಕೊಂಡಿದ್ದೀನಿ. ನಮ್ಮಮ್ಮ ಕೈಲೆಲ್ಲ ಹೇಳ್ಸಿ, ಪ್ರದೀಪ್ ಕೈಲಿ ಹೇಳ್ಸಿ ಬಾ ಅಂತ ಅವಳನ್ನ ಕೊನೆಗೂ ಓಡಿಸ್ಕೊಂಡಿದ್ದೀನಿ. ಆ್ಯಂಡ್ ಚಿನ್ವಿಗೆ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಇಷ್ಟೊತ್ತು ಆಗೋಯ್ತು. ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ ಏನು ತೊಗೋತೀವಿ ಇನ್ನೂ ಐಡಿಯಾ ಇಲ್ಲ ನನಗೆ. ನಾವು ಹಾಸನ್ಗೆ ಫಸ್ಟ್ ಆಫ್ ಆಲ್ ಮೈಸೂರಿಗೆ ಹೋಗ್ತಿದ್ವಿ ಬರೀ ಬಟ್ಟೆ ಆಗಿದ್ರೆ. ಇವಾಗ ಗೋಲ್ಡ್ ಇರೋದ್ರಿಂದ ಯೂಶ್ವಲಿ ಪ್ರದೀಪ್ ಅವ್ರ ಮನೇಲಿ ಗೋಲ್ಡ್ ಅಂತಂದರೆ ಹಾಸನ್ SRS ಅವರು ಹೋಗೋದೇ ಅಲ್ಲಿಗೆ. ಅವ್ರು ಎವ್ರಿಥಿಂಗ್ ಅವ್ರದ್ದೆಲ್ಲ ಗೋಲ್ಡು ಆಲ್ಮೋಸ್ಟ್ ನನ್ನ ಮದುವೆಲೂ ಅಲ್ಲೇ ಕೊಡಿಸಿದ್ದು. ಸೊ ಅದಕ್ಕೋಸ್ಕರ ಗೋಲ್ಡ್ಗೋಸ್ಕರನೇ ಅಲ್ಲಿಗೆ ಹೋಗ್ತಾ ಇರೋದು. ಐ ಡೋಂಟ್ ನೋ ಏನು ತೊಗೋತೀವಿ ಏನು ಅಂತ, ಹೆಂಗಿರುತ್ತೆ ಕಲೆಕ್ಷನ್. ಫಸ್ಟ್ ಟೈಮ್ ಹಾಸನಲ್ಲಿ ಶಾಪಿಂಗ್ ಮಾಡ್ತಾ ಇರೋದು. ಆ್ಯಂಡ್ ಕಮ್ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ತುಂಬ ಇಂಟ್ರೊಡಕ್ಷನ್ ಆಗೋಗ್ಬಿಡುತ್ತೆ. ಹೋಗೋಣ ಬನ್ನಿ. ಆ್ಯಂಡ್ ಆದಷ್ಟು ಕ್ಲಿಪ್ಪಿಂಗ್ಸ್ ತೆಗಿತೀನಿ. ಹೆಂಗಾಗುತ್ತೆ ಏನು ಅಂತ ಗೊತ್ತಿಲ್ಲ. ಚಿನ್ವಿನೂ ಯಾವ ಥರ ಇದು ಮಾಡ್ತಾನೆ ಅಂತ ನೋಡೋಣ. ಬೇಗ ಹೋಗಿ ಬೇಗ ಮುಗಿಸ್ಕೊಂಡು ಬಂದುಬಿಡೋಣ. ಕಮ್ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಇನ್ನೊಂದೇನಂತ ಅಂದರೆ, ನಾನು ಇಲ್ಲಿ ತೊಗೊಂಡಿರೋ ಸ್ಯಾರಿ ಶಾಪಿಂಗ್ ಬ್ಲಾಗ್ನ ನಾಮಕರಣ ಆದಮೇಲೆ ಹಾಕ್ತೀನಿ. ಬಿಕಾಸ್ ನಾನು ನಾಮಕರಣಕ್ಕೆ ಹಾಕೋತಾ ಇರೋದು ಅದೇ ಸ್ಯಾರಿ. ಆ್ಯಂಡ್ ಅದ್ರದ್ದು ಸ್ಯಾರಿ ಮತ್ತು ಚಿನ್ವಿ ಡ್ರೆಸ್ಸಸ್ ಎಲ್ಲ ಕಂಪ್ಲೀಟಾಗಿ ಅದರಲ್ಲಿ ತೋರಿಸಿದ್ದೀನಿ ನಾನು ಶಾಪಿಂಗ್ ಹೋದಾಗ. ಸೊ ನೀವು ಹೆಂಗೂ ನಾಮಕರಣಲ್ಲಿ ನೋಡ್ತೀರಲ್ವ, ನೋಡಾದ್ಮೇಲೆ ಅದು ಬರಲಿ ಶಾಪಿಂಗ್ ಹೋಗಿದ್ದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತು ಮುಂಚೆನೇ ನೀವು ನೋಡಿದ್ರೆ ನಾಮಕರಣಲ್ಲಿ ನಿಮ್ಗೆ ಎಕ್ಸೈಟ್ಮೆಂಟ್ ಇರೋಲ್ಲ ಅಂತ ಹೇಳ್ಬಿಟ್ಟು ಅದು ನಾಮಕರಣ ಆದಮೇಲೆ ಅದನ್ನು ಹಾಕ್ತೀನಿ. ಇದರಲ್ಲಿ ನಾನು ತೋರಿಸ್ತೀನೋ ಇಲ್ವೋ ಐ ಡೋಂಟ್ ನೋ. ಈ ಸಾರಿನ ನಾನು ಹಾಕ್ಕೊಳ್ಳೋ ಡೌಟು. ಬಿಕಾಸ್ ಇನ್ನೊಂದು ವೀಕು ಇಲ್ಲ ನಾಮಕರಣಗೆ. ತುಂಬ ಕಡಿಮೆ ಡೇಸ್ ಇದೆ, 1 ವೀಕ್ 10 ಡೇಸ್ ಆ ಥರ ಕಡಿಮೆ ಡೇಸ್ ಇದೆ. ಅಷ್ಟರಲ್ಲಿ ನಾನು ವರ್ಕ್ ಮಾಡಿಸಿ ಸ್ಟಿಚಿಂಗ್ ಮಾಡಿಸಿ ಇದೆಲ್ಲ ತುಂಬ ಪ್ರೋಸೆಸ್ ಇರುತ್ತೆ, ಇದೆಲ್ಲ ಲೇಟ್ ಆಗುತ್ತೆ. ಬಟ್ ಚಿನ್ವಿಗೆ ಹಾಕ್ತೀನಿ. ಈ ಡ್ರೆಸ್ ಒಂದು ಅವ್ರು ನಮ್ಮನೇಲಿ ಇಲ್ಲಿನೂ 2 ತೊಗೊಂಡಿದ್ದೀನಿ, ಅದರಲ್ಲಿ ಒಂದು ಹಾಕ್ತೀನಿ. ನಾನು 2 ಇದನ್ನ ಹಾಕೋಣ ಅಂತಿದ್ದೆ. ಬಟ್ ಇಲ್ಲಿ ಕೊಡಿಸೋದ್ರಿಂದ ಪಾಪ ಇವರು ಬೇಜಾರು ಮಾಡ್ಕೋತಾರಲ್ವ. ಸೊ ಅಮ್ಮ ಮನೇಲಿ ಕೊಡಿಸಿರೋದೊಂದು, ಪ್ರದೀಪ್ ಅವ್ರ ಮನೇಲಿ ಕೊಡಿಸೋದೊಂದು, ಎರಡನ್ನೂ ಒಂದೊಂದು ಚೇಂಜ್ ಮಾಡಿ ಅವ್ನಿಗೆ ಫೋಟೋ ತೆಗೆಸ್ಬಿಡ್ತೀನಿ, ಹಾಕ್ತೀನಿ. ಸೊ ನಂದು ಡೌಟ್ ಇದೆ. ಬಿಕಾಸ್ ನಾನು ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಮಾಡೋ ಅಷ್ಟೆಲ್ಲ ಅಲ್ಲಿ ಇದಾಗಲ್ಲ. ಸೊ ನಾನು ಒಂದೇ ಸಾರಿಗಿಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಅದ್ರದ್ದು ವರ್ಕಿಂಗು ಸ್ಟಿಚಿಂಗ್ ಪ್ರೋಸೆಸ್ಸಲ್ಲಿದೆ. ಇನ್ನೇನು ನಾಳೆ ಒಂದು 2-3 ಡೇಸಲ್ಲಿ ಕೊಟ್ಬಿಡ್ತಾರೆ. ಸೊ ವರ್ಕಿಗೆ 1 ವೀಕ್ 15 ಡೇಸ್ ಬೇಕಾಗುತ್ತೆ. ಸೊ ಇವಾಗ ಅಷ್ಟು ಡೇಸೇ ಇಲ್ಲ ಅಂದಮೇಲೆ ವರ್ಕೂ ಆಗಲ್ಲ, ಹ್ಯಾಂಡ್ ವರ್ಕು ಆಗಲ್ಲ, ಅದನ್ನು ಸ್ಟಿಚಿಂಗೂ ಆಗಲ್ಲ. ಸೊ ಇದು ಹಾಕೊಳ್ಳೋದು ಡೌಟು. ಬಟ್ ಆದರೆ ತೋರಿಸ್ತೀನಿ ಇದೇ ಬ್ಲಾಗಲ್ಲಿ ನಾನು ಯಾವುದು ಸೀರೆ ತೊಗೊಳ್ತೀನಿ, ಯಾವ ಡ್ರೆಸ್ ತೊಗೊಳ್ತೀನಿ, ಚಿನ್ವಿಗೆ ಏನು ತೊಗೊತೀನಿ ಅಂತ ಹೇಳ್ಬಿಟ್ಟು. ನೋಡೋಣ. ಚಿನ್ವಿಗೆ ತೋರಿಸಿದ್ರೆ ನಾನು ಮತ್ತೆ ಇದನ್ನು ನಾಮಕರಣ ಆದಮೇಲೆ ಆಗಬೇಕಾಗುತ್ತೆ. ನೋಡೋಣ ಗೈಸ್ ಹೆಂಗಾಗುತ್ತೆ ನೋಡ್ಕೊಬರೋಣ. ಎಡಿಟಿಂಗ್ ಟೈಮಲ್ಲಿ ಥಿಂಕ್ ಮಾಡಿ ನೋಡೋಣ. ಅನ್ಕಮ್ ಲೆಟ್ಸ್ ಸ್ಟಾರ್ಟ್ ದಿ ಬ್ಲಾಗ್. ಗೈಸ್ ಲೇಟ್ ಆಗೈತು, ಹೋಗೋಣ. ಬೆಳಿಗ್ಗೆಲ್ಲೇ ಕರ್ಕೊಂಡು ಹೋಗ್ತಾರಲ್ಲ ಅಂತ ಕಾರಲ್ಲಿ ಹೋಗ್ತಿದೀವಿ ಅಂತ. ಚಿನ್ವಿ ಇಲ್ಲಿ ಮುದ್ದು ಬರ್ತೀವಿ. ಸನನ್ಯ ಸ್ಕೂಟಿ ಕೊಟ್ಬಿಟ್ಟು ಋತುಗೆ. ಒಂದು ಸಿಲಿಂಡರ್ ಕ್ಯೂ. ಬನ್ನಿ
ಋತು ಗ್ಯಾಸ್ ತೊಗೊಳಕ್ಕೆ ಕ್ಯೂ ನಿಂತಿದ್ದಾಗ ಅದಕ್ಕೆ ಸ್ಕೂಟಿ ಕೊಟ್ಬಿಟ್ಟು ನಮ್ಮ ಜೊತೆ ಕಾರಿಗೆ ಬಂದ್ಲು ಇವಾಗ. ನಾಮಕರಣಕ್ಕೆ ಸಿಲಿಂಡರ್ಗಳದೇ ಪ್ರಾಬ್ಲಮ್ ಆಗೈತೆ ನಮಗೆ. ಅಲ್ಲಿ ಬಿಟ್ಟು ಎಲ್ಲಾರ್ಗು ಅಲ್ಲಿ ಬಿಡೋದೆ. ಬಾಯ್ ಬಾಯ್ ಬಾಯ್. ಸರಿ ಕಣಪ್ಪ, ತಿಂಡಿ ತಿಂದ? ಇಲ್ಲ, ಅದಕ್ಕೆ ತಿಂಡಿಗೆ ಹೋಯ್ತವನೆ. ಅದಕ್ಕೆ ಸ್ಕೂಟಿ. ಅವನೇ ಬರ್ತಾನೆ, ಈಗೇನ್ ಬೇಡ. ಸರಿ ಬಾಯ್ ಋತು. ಅಷ್ಟೇ. ಫುಲ್ ಲೈಟಿಂಗ್ಸ್ ಗೈಸ್. ಇಲ್ಲೇ ಹೈವೇಯಲ್ಲಿ ಐ ಗೆಸ್ A to B ನ ಯಾವುದಿದು ವೆಜ್ ರೆಸ್ಟೋರೆಂಟ್. ಓಕೆ, ಇಲ್ಲಿ ಒಂದು ಸ್ಮಾಲ್ ಬ್ರೇಕ್ ಅಂತ ಕಾಫಿ ಟೀ ಏನಾದ್ರು ಕುಟ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಬ್ರೇಕ್ ಕೊಟ್ಟಿದ್ದೀವಿ. ಬ್ರೇಕ್ ಕೊಟ್ಕೊಂಡ್ವಿ, ಕುಡ್ಕೊಂಡು ಹೋಗ್ತೀವಿ. ಪ್ರದೀಪ್ ಹೋಗಿದ್ದೆ ತೊಗೊಬರೋಕ್ಕೆ. ನನಗೆ ಕಾಫಿ, ಮಿಟ್ಟವ್ರಿಗೆಲ್ಲ ಟೀ ಅಂತ ಬೇಕಾ. ಪ್ರದೀಪ್ ತೋರಿಸ್ತೀವಿ. ಯು ವಾಂಟ್ ಎನಿ ಸ್ವೀಟ್ಸ್? ಆನಂದ್ ಭವನ್. ಯು ವಾಂಟ್ ಎನಿ ಸ್ವೀಟ್ಸ್? ಜಸ್ಟ್ ಟೀ. ಓಕೆ, ಬಟ್ ಐ ವಾಂಟ್ ಕಾಫಿ. ಜ್ಯೂಸ್ ಜ್ಯೂಸ್ ಏನಾದ್ರು ತಗೋಲಿ. ಇಲ್ಲೇ ಐತಲ್ಲ ಮನೆ. ಏನು ಜ್ಯೂಸ್ ಐತೆ? ಮಿಲ್ಕ್ ಬೇಕಾ ನನ್ಯ? ಕಾಫಿ, ಟೀ, ಹಾರ್ಲಿಕ್ಸ್, ಬೋರ್ನ್ವಿಟಾ, ಬೂಸ್ಟ್, ಬಾದಾಮ್ ಮಿಲ್ಕ್, ಸಮಥಿಂಗ್. ಬಿಸಿ ಏನು ಬೇಡ ಅಂತ ಅಣ್ಣ. ಅವನಿಗೆ ಸ್ವೀಟ್ಸ್ ತೋರ್ಸಕ್ಕೆ ಹೋಗೋರಿ ಅಪ್ಪಾಜಿ ಕೇಳ್ತಿತ್ತಲ್ಲ. ಓ, ನೀವೀಗ ಸ್ವೀಟ್ ತಗೊಳಕ್ ಹೋದ್ರಾ? ಅಲ್ಲಿ ಅಪ್ಪಾಜಿ ಕರ್ಕೊಂಡು ಹೋಗೋರು ಅವನನ್ನು ಇಟ್ಕೊಂಡು. ಏನು ತಿಂತೀಯಪ್ಪ ನೀನು ಅಂತ. ಅವನಲ್ಲಿ ಫುಲ್ ಕಲರ್ಫುಲ್ ಅಲ್ಲ ನೋಡ್ಕೊಂಡು. ಆಮೇಲೆ ಅವಾಗ ತಿನ್ನೋ ಟೈಮಲ್ಲಿ ಬೇಡ ಬೇಡ ಅದು ತಿನ್ಬಾರ್ದು ಅಂತೀವಿ. ಅವಾಗ ಕರ್ಕೊಳ್ಳೋಣ, ಇಟ್ಕೊ. ನಾನು ಎಲ್ಲೋಗಿದ್ದೆ ಮನೆ ನೀನು? ಅಲ್ಲೋಗಿದ್ದಪ್ಪ. ತಾತ ಎಲ್ಲಿ ಕರ್ಕೊಂಡು ಹೋಗಿದ್ದು ನಿನ್ನ? ಎಲ್ಲಿ ಕರ್ಕೊಂಡು ಹೋಗಿದ್ದು? ಅಲ್ಲೋಡು ಮುನ್ನು. ಹಲೋ, ಹಾಯ್. ಚಿನ್ನು ಇಲ್ಲಿ ಕೂರ್ಬೇಕು ಅವನು ಇವಾಗ. ಅವನಿಗೆ ಇದೆಲ್ಲ ಬೇಕು ಅಲ್ಲ, ಇದನ್ನೆಲ್ಲ ಹೇಳ್ದ. ಟಿಶ್ಯೂ ಕೊಡೋಣ? ಇದು ತಗೋ. ಪಾಸ್ ಮಾಡ್ದು, ಕಟ್ ಮಾಡ್ದು. ಬೇಕಾ? ಬೇಡ, ಸಿನಿಮಾದೆಲ್ಲ ನೀನು ತಿನ್ನಂಗಿಲ್ಲ. ಬೇಡ ಬೇಡ ಬೇಡ. ಅಲ್ಲೋಡು, ಅಲ್ಲೋಡಲ್ಲಿ ಅಂತ ಉಪ್ಪು ಖಾರ ಏನಿಲ್ಲ. ಹೌದಾ? ನಿಮ್ಮ ಗುಂಡನೂ ಸರಿ ಐತೆ. ಮುಂದಕ್ಕೆ ಇಟ್ರಾಯ್ತು, ಎಲ್ಲ ಎಳ್ದು. ಕೈ ಹೋಗ್ತಾ ಇದ್ದಲೆ. ನೀವು ಎಲ್ಲ ತಿಂತವ್ರಲ್ಲ, ಸೌಂಡ್ ಬದೇ ಇದೆ. ನನಗೆ ಮಾತ್ರ ಕೊಡ್ತಾ ಇಲ್ಲ ಅಂತ. ಚಿನ್ನಪ್ಪ ಮೇಡಮ್, ಆಯಿಲ್ ಎಲ್ಲ ಬೇರೆದು ಹಾಕಿರ್ತಾರೆ, ತಿನ್ಬಾರ್ದು. ಏನು ತಿಂತ ಇರೋದು? ಹಂಗೆ ಜ್ಯೂಸ್ ಐಸ್ ಹಾಕವ್ರ ನನ್ಯಾ? ಐಸ್ ಹಾಕಿಲ್ಲ ಅಂತ ಬಿಡು. ಒಂದು ಕುಡಿಯಲ್ಲ ಅಂದ್ರೆ ಬಿಡು, ಕುಡಿದ್ರೆ ಮಾತ್ರ ಕೊಡಷ್ಟೆ. ಕೊಡು. ಡನ್ ವಿತ್ ದಿ ಬ್ರೇಕ್ ಆ್ಯಂಡ್ ಲೆಟ್ಸ್ ಗೋ ಗೈಸ್. ವಿ ವಿಲ್ ಗೋ ಆ್ಯಂಡ್ ಮೇ ಬಿ ನೆಕ್ಸ್ಟ್ ಇನ್ನೆಲ್ಲೂ ಬ್ರೇಕ್ ಇಲ್ಲ. ನೆಕ್ಸ್ಟ್ ಏನಿದ್ರು ಶಾಪ್. ಕಾಡೆಲ್ಲಿದೆ ನಮ್ಮದು? ಪ್ಲೀಸ್ ಎಲ್ಲ ಹೋದ್ರು. ಇಲ್ಲ ಅವರೇ, ನಾನು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರೋಕೆ ಹೋಗ್ಬಿಟ್ಟು ಎಲ್ಲ ಹೋದ್ರು ಅಂತ ಹುಡುಕ್ತಾ ಇದ್ದೀನಿ. ಏನು ಮಗನೆ? ಹೋಗ್ತಿಲ್ಲ ಅಂತ ಅವನೇ ಹೋಗ್ತಾವನೆ. ಹೋಗು ಹನುಮಂತರ, ಹೋಗು. ಬಿಟ್ಟೋಗ್ತಾರೆ ಇವಾಗ. ನಡಿ ಬಾ. ಡೆಸ್ಟಿನೇಷನ್ ಗೈಸ್. ಇಲ್ಲಿ ಬ್ಯಾಂಗಲ್ಸ್ ನೋಡ್ತಿದ್ದೀವಿ ಗೈಸ್. ಸೆಲೆಕ್ಷನ್ ಆಯಿತು ಗೈಸ್. ಅಲ್ಲಿ ಬಿಲ್ಲಿಂಗ್ ಮಾಡಿಸ್ತಾ ಇದ್ದಾರೆ, ಕಾಣಿಸ್ತಾರೆ. ಅಲ್ಲಿ ಬಿಲ್ಲಿಂಗ್ ಮಾಡಿಸ್ತಿದ್ದಾರೆ. ಅವ್ರು ಬಿಲ್ಲಿಂಗ್ ಮಾಡಿಸ್ಕೊಂಡು ಬರ್ತಾರೆ.
ಸಿನ್ವಿಗೆ ನೀರು ಕುಡ್ಸ್ಕೊಂಡು ಕೂದಿದ್ದೀವಿ. ಅವ್ನು ಬೆಳಗ್ಗೆಯಿಂದ ಕರೆಕ್ಟಾಗಿ ನೀರು ಕುಡ್ದಿಲ್ಲ. ಸೊ ಅವ್ನು ಆಟ ಆಡ್ತವನಾದ್ರೆ ನೀರು ಕುಡ್ಸ್ಕೊಂಡು ಹೋಗ್ತೀವಿ ಇವಾಗ. ಆಟ ಆಡೋಕೆ ಚೆನ್ನಾಗಿ ಸಿಕ್ಕೈತೆ ಅಂತ ಅವ್ನು ಬಿಡ್ತಾನೆ ಇಲ್ಲ. ಅದು ಕರೆಕ್ಟಾಗಿ ನೀರು ಕುಡಿಯಲ್ಲ. ಅವ್ನಿಗೆ ನೆಟ್ಟಗಾದ್ರೆ ಕುಡಿಯೋಕ್ಕೆ ಬರಲ್ಲ. ನಾವು ಯೂಶ್ವಲಿ ಮನೇಲಿ ಸ್ಪೂನಲ್ಲಿ ಕುಡಿಸ್ತೀವಿ, ಅದರಲ್ಲೇ ಪ್ರಾಕ್ಟೀಸ್ ಆಗೋನೆ ಕ್ಲಾಸು ಸ್ಪೂನಲ್ಲಿ. ಬಿಲ್ಲಿಂಗ್ ಆಗಿದೆ ಗೈಸ್, ಹೋಗೋಣ. ಒಂದು ಚಡ್ಡಿ ಚೇಂಜ್ ಮಾಡಿಬಿಟ್ಟಿದ್ವಿ. ಜೀನ್ಸ್ ಸೆಕೆ ಆಗ್ತಾಯಿತ್ತು ಅವ್ನಿಗೆ. ನಾನು ಇದನ್ನ ಏನಕ್ಕೆ ಹಾಕ್ಕೊಬಂದು ನಾನು ಅಂದ್ಕೊಂಡೆ ಮೇ ಬಿ ವೆದರ್ ಇದಾಗಿರೋದ್ರಿಂದ ಸೆಕೆ ಚಳಿ ಆಗುತ್ತೆ ಅಂತ. ಬಟ್ ಇವಾಗ ಸಿಕ್ಕಾಪಟ್ಟೆ ಬಿಸಿಲು ಬಂದ್ಬಿಟ್ಟೈತೆ. ಅದಕ್ಕೆ ಅಟ್ಲೀಸ್ಟ್ ಜೀನ್ಸ್ ಅಲ್ವಾ, ಅದು ಶಾರ್ಟ್ಸ್ ಚೇಂಜ್ ಮಾಡಿ ಇದು ಕಾಟನ್ ಹಾಕಿದ್ರೆ ಸ್ವಲ್ಪ ಅವನಿಗೆ ಫ್ರೀ ಆಗುತ್ತೆ ಅಂತ. ಕತ್ಲೆ ಅಲ್ವಾ, ಅವ್ರ ಫೇಸಿಗೆ ಕತ್ಲೆ ಬೀಳ್ತೈತಿ. ವಾಕ್ ಮಾಡ್ತವ್ರೆ. ಯಾರೋ ಬಿಸ್ಕೆಟ್ ಕೊಟ್ಟಿದ್ರು. ಆರ್ಲಿಕ್ಸಾ? ಪಾಪ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು. ಅವ್ರದ್ದು ಪಾಪು ಐತೆ ನೋಡಿ, ಅದು ತಿಂತವನಾ? ಮೆಟ್ರೋಗೆ ಹೋಗೋಣ ಅಂತ, ಬಿಕಾಸ್ ನಾನು ಒಂದು ಪೇರ್ ಸ್ಲಿಪ್ಪರ್ ತೊಗೋಬೇಕು. ಲೆಟ್ಸ್ ಸಿ. ಫುಲ್ಲು ಓಕೆ ಹೋಗೋಣ. ಗೈಸ್, ನಾನು ಬರ್ತಿದ್ದಂಗೆ ಒಂದು ಸ್ಲಿಪ್ಪರ್ ಇಷ್ಟ ಆಯಿತು, ಬಟ್ ಅದು ಸೆಲೆಕ್ಟ್ ಆಯಿತು. ಅವರಿಗೆ ಅದು ಒಂದೇ ಇಟ್ಟಿದ್ದು ಶೋ ಪೀಸ್ಕೊಂತ, ಇನ್ನೊಂದು ಕೂಡ ಕೇಳಿದ್ದೀನಿ, ಹೋಗಿದ್ದಾರೆ ತರಕ್ಕೆ ಅಂತ. ತೋರಿಸ್ತೀನಿ ಯಾವುದು ಅಂತ ಹೇಳ್ಬಿಟ್ಟು. ನಾನು ಆನ್ಲೈನಲ್ಲೇ ತೊಗೊಳ್ಳೋಣ ಅಂದ್ಕೊಂಡಿದ್ದೆ, ಬಟ್ ಇಲ್ಲೇ ಶೋರೂಮ್ ಬಂದಿದ್ದೀವಲ್ಲ, ಬಟ್ ಯಾವುದೂ ಡಿಸ್ಕೌಂಟ್ ನಡೀತಾ ಇಲ್ಲ. ಅರಣ್ಯ ಎಲ್ಲ ನೋಡ್ತಿದ್ದಾಳೆ. ನೋಡು ನಾನು ನೀನು ಅವಳು ಆಫೀಸ್ ವೇರ್ ತೊಗೊಳ್ತಾಳಂತ ಗೈಸ್. ಇವನ್ ಅವಳು ಹೀಲ್ಸ್ ನೋಡ್ತಿದ್ದಾಳೆ, ನಾನು ವೆಡ್ಜಸ್. ನೀನು ಆಫೀಸ್ ವೇರ್ ಇದೆ ಅಂದರೆ ಫಂಕ್ಷನಿಗೆ ತಗೋ. ಇವಾಗ ಎಂಥದ್ದು ಆಫೀಸ್ ವೇರಿಗೆ ಬೆಸ್ಟ್ ಸೈಟಲ್ಲಿ ತೊಗೊಳ್ಳುವಂತೆ, ಈಗ ಫಂಕ್ಷನ್ಸಿಗೆ ತೊಗೊಳ್ಳಿಲ್ಲ ಅಂದರೆ ಅಷ್ಟೇ. ಸಿನಿಮಿ ಸೈಜ್ ಏನೂ ಇಲ್ಲ. ಸಿಕ್ತಾ? ಇದರಲ್ಲಿ ನಿಂದು ಎಷ್ಟು ಸೈಜು ಇದೆ ಗೈಸ್? ನಾನು ಸೆಲೆಕ್ಟ್ ಮಾಡಿರೋ ಶೋ ಪೀಸ್ ಸ್ಲಿಪ್ಪರ್. ವಿಡಿಯೋಲಿ ಅಷ್ಟು ಅನಿಸ್ತಾ ಇಲ್ಲ ಅನಿಸುತ್ತೆ, ಬಟ್ ಕಾಸ್ಟ್ ನೋಡಿ ಇಲ್ಲಿ. ದ ಕ್ವಾಲಿಟಿ ಇಸ್ ಗುಡ್. ಅಷ್ಟು ವರ್ತ್ ಅನ್ನಿಸ್ಬೇಕು. ಇಟ್ ಮೇ ಬಿ ಎನಿ ಪ್ರೈಸ್ ವರ್ತ್ ಅನಿಸಿದ್ರೆ ವಿ ಕ್ಯಾನ್ ಟೇಕ್ ಇಟ್. ನಾನು ಯಾವುದೋ ಒಂದು ತೊಗೊಂಡಿದ್ದೆ, ಎಷ್ಟು ಕಾಸ್ಟ್ ಕೊಟ್ಟು ತೊಗೊಂಡು ಒಂದೇ ಸತಿ ಕಿತ್ತೋಯ್ತು. ಹಂಗಾದರೆ ವೇಸ್ಟ್ ಅಂತ ಅನಿಸುತ್ತೆ. ಅಂದರೆ ಈ ಥರದ್ದು ಏನಾದ್ರು ಬೇಕಾ? ಓಕೆ, ಇದು ನಿಂಗೆ ಇದಿಷ್ಟ ಆದರೆ ಇದರಲ್ಲೇ ಸೈಜ್ ನೋಡೋಷ್ಟು. ಇಬ್ಬರದು ಒಂದೇ ಥರ ಆಗುತ್ತಲ್ಲ. ಏನು ನಂದು ನಿಂದು ಸೈಜ್ ಬೇರೆ ಅಲ್ಲ, ನನಗೂ ನಿಂದು ಎಷ್ಟು ಅಜ್ಜ ಅಂತರ ವ್ಯತ್ಯಾಸ. ಓಕೆ, ಕೇಳು ಅವ್ರಿಗೆ ಪ್ಯಾಟ್ರನ್ ಹೇಳು ಬೇಗ ಬೇಗ. ನಂದಿದೆ ಗೈಸ್, ಫಸ್ಟು ಒಂದೇ ಸತಿ ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತು. ಸೊ ಐ ಆಮ್ ಟೇಕಿಂಗ್ ದಿಸ್ ಅಷ್ಟೇ. ಫಂಕ್ಷನ್ ಚೆನ್ನಾಗೈತೆ, ಇಟ್ಸ್ ನೈಸ್. ಒಂದು ಕಾಲ್ಗೆ ಅದು ಹಾಕು, ಒಂದು ಕಾಲ್ಗೆ ಇದು ಹಾಕೊಂಡು ನೋಡು. ಚೆನ್ನಾಗಿದೆ ನಾನ್ಯ. ಸಲ್ವರ್ಸ್ಗೆಲ್ಲ ಸೂಪರಾಗಿ ಕಾಣಿಸುತ್ತೆ, ಸಕ್ಕತ್ತಾಗಿ ಕಾಣಿಸ್ತಿದೆ ನಿನ್ನ ಕಾಲಿಗೆ. ದಿಸ್ ಈಸ್ ಆಲ್ಸೋ ನೈಸ್. ತಿರುಗು. ಅದೇ ತಗೋ. ಇದು ನಾರ್ಮಲ್, ಇದು ಯೂಶ್ವಲಿ ಎಲ್ಲ ಡಿಸೈನ್ ಇರುತ್ತೆ, ಇದು ಪ್ಯಾಟ್ರನ್. ಅದರಲ್ಲಿ ನನ್ನ ಈ ಸೈಜ್ ಕೊಡಿ ಸರ್. ಈ ಸೈಜ್ ಕೊಟ್ಟು ನೋಡಿ. ನಾನು ನೋಡ್ತೀನಿ ತಡಿ. ನನಗೂ ಅದು ಇಷ್ಟ ಆಯ್ತು. ಮುದ್ದ ಅಲ್ಲಡಲ್ಲ ನಮ್ಮನ್ನ ಮಿರರಲ್ಲಿ ನೋಡ್ತಿದ್ಯಾ ಮುದ್ದಮ್ಮ ನೀನು? ಅಯ್ಯೋ, ಇದು ಎರಡು ಸೇಮ್ ಪ್ರೈಸು, 2690. ಓಕೆ ಸರ್, ಬೇಗ ಬಿಲ್ಲಿಂಗ್ ಮಾಡಿಬಿಡಿ. ಡಿಸ್ಕೌಂಟ್ ಇಲ್ವಾ? ಮುದ್ದಮ್ಮ ಇಲ್ಲಿ ಅವನಿಗೆ ಶೆಕೆ ಆಗುತ್ತೆ ಅಂತೆಲ್ಲ ಬಟನ್ಸ್ ಎಲ್ಲ ತೆಗ್ದು ಫ್ರೀ ಬಿಟ್ಟಿದೆ. ಆಯ್ತಾ ಬಿಲ್ ಇಸ್ಕೊಂಡು
ಮೊಬೈಲಿಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ನಿಯರ್ಲಿ 6,000 ರುಡೀಸ್ ಒಂದೇ ಥರನೇ. ಅಣ್ಣ ತಿರ್ಗು ಈ ಕಡೆ, ಹಿಂಗೆ ಇಟ್ಕೊಂಡು ತಿರ್ಗು. ನೆಕ್ಸ್ಟ್ ಇವಾಗ ಬಟ್ಟೆ ಶಾಪಿಂಗಿಗೋಸ್ಕರ ಮಧು ಸಿಲ್ಕ್ಸ್ ಹೋಗ್ತಿದ್ದೀವಿ. ದಿಸ್ ದ ಫಸ್ಟ್ ಟೈಮ್ ವಿ ಆರ್ ಗೋಯಿಂಗ್ ಹಿಯರ್ ಆ್ಯಂಡ್ ಕಮ್ ಲೆಟ್ಸ್ ಗೋ ಆ್ಯಂಡ್ ಸಿ ದಿ ಕಲೆಕ್ಷನ್ಸ್. ನೋಡೋಣ ಇದೆಯಾ ಹಿಂಗೆ ಅಂತ. ಇಲ್ಲ ಇದು ಚೆನ್ನಾಗಿರೋ ಕಲೆಕ್ಷನ್ ಇಲ್ಲ ಅಂದರೆ ಬೇರೆ ಹತ್ರ ಹೋದ್ರೆ ಆಯ್ತು. ಅಲ್ಲಿ ಬರ್ತಿದ್ದಾರೆ, ಇಲ್ಲೇ ಇದೆ. ಅವ್ರು ಯಾರು, ನಾವು ಸ್ವಲ್ಪ ಜನ ಕೇಳ್ಕೊಂಡು ಬಂದಿದ್ದೀವಿ ಗೈಸ್, ಯಾವ್ಯಾವ್ದು ಪರವಾಗಿಲ್ಲ ಆ ಥರ. ಮಧು ಸಿಲ್ಕ್ಸಲ್ಲಿ ಜಸ್ಟ್ ಸ್ಯಾರೀಸ್ ಆ್ಯಂಡ್ ಲೆಹೆಂಗಾ ಪೀಸಸ್ ಅಷ್ಟೇ. ನೋಡೋಣ, ಹತ್ರ ಆದರೆ ನಡ್ಕೊಂಡೆ ಹೋಗೋಣ, ಇಲ್ಲಾಂದರೆ ಕಾರಲ್ಲಿ. ಓಕೆ, ಅಷ್ಟೇ ಇರೋದಂತೆ ಲೆಹೆಂಗಾ ಪೀಸಸ್ ಅನ್ಸ್ಟಿಚ್ಡ್. ಸೊ ಚಿನ್ವಿಗೂ ಏನು ಪಾಪುಗೂ ಏನು ಬಟ್ಟೆಗಳಿಲ್ಲ. ಸೊ ವಿ ಆರ್ ಗೋಯಿಂಗ್. ಅವ್ರದ್ದೇ ಮಧು ಕ್ರಿಯೇಷನ್ಸ್ ಅಂತ ಇದೆ ಅಂತ, ಅಲ್ಲಿಗೆ ನೋಡೋಣ ಹೋಗೋಣ ಅಂತ ಹೋಗ್ತಿದ್ದೀವಿ. ಗೊತ್ತಿಲ್ಲದೆ ಹೋಗಿರೋ ಜಾಗಕ್ಕೆ ಬಂದರೆ ಹುಡ್ಕಾಡಬೇಕು. ಇಂದು ಮತ್ತು ಅನನ್ಯಂದು ಡ್ರೆಸ್ಸಸ್ ಸೆಲೆಕ್ಟ್ ಆಯಿತು. ಅನನ್ಯ ನಿನ್ನ ಡ್ರೆಸ್ ನೇಮೇನು? ಅದೇನೋ ಹೇಳಿದ್ರು ಕೇಳಬೇಕು. ನಂದು ಕ್ರಾಪ್ ಟಾಪ್ ಲೆಹೆಂಗಾ ಥರ ಗ್ರ್ಯಾಂಡ್ ಡ್ರೆಸ್ ರಿಸೆಪ್ಷನ್ ವೇರ್ ಟೈಪ್ ತೊಗೊಂಡಿದ್ದೀನಿ. ನಿನ್ನ ಡ್ರೆಸ್ ನೇಮ್ ಮರ್ತೋಯ್ತಾ? ನಂಗೆ ಗೊತ್ತಿಲ್ಲ, ಅದು ಹೇಳಿಲ್ಲ. ಅಲ್ಲಿ ಬಿಲ್ಲಿಂಗ್ ಆಗ್ತೈತೆ, ಇವ್ರು ಮಲಗಿದಾರಲ್ಲಿ. ಅಪ್ಪಾಜಿ ಪ್ರದೀಪ್ ಬಿಲ್ಲಿಂಗ್ ಆಗ್ತಿದ್ದಾರೆ, ಆದಮೇಲೆ ಹೊರಡ್ತೀವಿ. ಲೆಹೆಂಗಾ ಕ್ರಾಪ್ ಟಾಪು, ಅದು ಶಿರಾರ ಅಲ್ವಾ? ಓಕೆ ಓಕೆ. ರಾರಾ ನಂದು ಲೆಹೆಂಗಾ ಕ್ರಾಪ್ ಟಾಪು, ನಿಂದು ಶಿರಾರ ಅಂತ. ಹ್ಞೂ, ಯಾರು ಕೇಳ ರಾರಾ. ಫೈನಲಿ ಮುಗೀತು. ಹೆಂಗೋ ನಮ್ಗೆ ಇಷ್ಟ ಆಗಿ ಸಿಕ್ತು. ನಾವು ಟೈಮ್ ಇಲ್ಲ, ಹೆಂಗೆ ಸಿಗುತ್ತೋ ಅಂತಿದ್ವಿ. ಇಟ್ಸ್ ಓಕೆ. ನಮ್ಮ ಕಡೆಯಿಂದ ಗಿಫ್ಟ್ ಅದು ನಮ್ಮ ಚಿನ್ವಿ ನೋಡ್ಕೊಂಡಿದ್ದೆ. ಚಿನ್ವಿ ಬರ್ತಿದ್ದಾಗೆ ಅದಕ್ಕೆ ಅಂತ ಅಲ್ಲ ಗೈಸ್, ಸುಮ್ಮನೆ ಅದಕ್ಕೇನೆ ಕಣಲ್ಲಿ. ಈಗ ನಮ್ಮನೆ ಕಡೆಯಿಂದ ಕೊಡಿಸ್ಬೇಕಲ್ಲ ಅಮ್ಮಂಗೆ ನಿಮಗೆ. ಸೊ ಇಟ್ಸ್ ಅ ಗಿಫ್ಟ್ ಫಾರ್ ಯು. ನನ್ನ ಕೈ ಪಾಪು ಕೊಡ್ದಂಗೆ ಅಷ್ಟೆಲ್ಲ ನೋಡ್ಕೊಂಡು ಬೆಳೆಸೋರಲ್ಲ ಗೈಸ್, ಅದು ಚಿಕ್ಕದು ಎಲ್ಲದ್ರ ಮುಂದೆ. ಅದಕ್ಕೆ ನೋಡಿ ಹೆಂಗೆ ಎತ್ಕೊಂಡು ಮಲಗಿಸ್ಕೊಂಡು ಊಟಕ್ಕೆ ಬಂದಿದ್ದೀವಿ ಗೈಸ್. ಗಜಾನನ ಈರುಳ್ಳಿ ದೋಸೆ. ಚಿನ್ವಿಗೆ ಒಂದು ರವೆ ಇಡ್ಲಿ ಪಾಪುದು ವಿತೌಟ್ ಆಯಿಲ್ ಪ್ಲೈನ್ ದೋಸೆ. ಅದನ್ನ ತಂದು ಕೊಟ್ಟಿಲ್ಲ, ಆಗಿದೆ ಅಂತ. ನಮ್ದು ಊಟ ಆಗಿ ನಾನು ಕಾಫಿ ಕುಡಿದೆ, ನಾನು ಏನೂ ಕುಡ್ದಿಲ್ಲ. ನಾನು ಬೆಳಿಗ್ಗೆ ಕಾಫಿ ಕುಡ್ಕೊಂಡು ಓಡ್ತೀವಿ. ಇವ್ನು ಯಾಕೋ ಊಟನೇ ಮಾಡ್ತಾರೆ ಸರಿ. ಅವನಿಗೆ ಅಂತ ಹೇಳಿ ವಿತೌಟ್ ಆಯಿಲ್ ಪ್ಲೈನ್ ದೋಸೆ ಹಾಕ್ಕೊಟ್ಟಿದ್ದು. ಇದೆಲ್ಲ ಅಲ್ಲೇ ಇತ್ತು. ಹೋಟೆಲ್ ಗೈಸ್ ನಾವು ಹೋಗಿದ್ದು ಗಜಾನನ ರಿಫ್ರೆಶ್ಮೆಂಟ್. ಈಗ ಬಟ್ಟೆ ತಗೊಂಡು ಎಷ್ಟು ಅಂಗಡಿ ಹುಡುಕ್ತಿದ್ದೀವಿ ಅಂದರೆ ನಮ್ಮ ರತ್ನಮ್ಮ ಬಟ್ಟೆ ಸೀರೆ ತಗೊಳಕ್ಕೆ ಅಂತ. ಅವ್ರಿಗೆ ಬೇಕಾಗಿರೋ ಥರ ಅವ್ರಿಗೆ ಕಾಸ್ಟ್ಲಿ ಬೇಕಂದ್ರೆ ಅವರೆಲ್ಲ ಹೇಳ್ತವ್ರೆ. ಆ ಥರದ್ರಲ್ಲಿ ಲಾಸ್ಟ್ 1,500 ಅಂತ. ಇವ್ರಿಗೆ 4-5 ಇನ್ನೂ ಜಾಸ್ತಿ ಬೇಕಂತೆ. ಆ ಥರದ್ದು ಸಿಗಲ್ಲ. ಮೈಸೂರು ಕ್ರೇಪಲ್ಲಿ ಸಿಗುತ್ತೆ, ಇಲ್ಲ ಸಿಲ್ಕಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ನಮಗೆ ಸಿಗ್ತಿಲ್ಲ. ಅದಕ್ಕೆ ಅಂಗಡಿ 4-5 ಹುಡುಕಿದ್ದೀವಿ. ಇದೇ ಲಾಸ್ಟ್ ಅಂಗಡಿ ಇರ್ತದೆ ನೋಡೋಣ. ನೀರು ಕುಡಿತವ್ರೆ ಇವರು. ಐಶ್ವರ್ಯ ದೀಪಿ ಅವರೇ ಮುಗೀತು ಶಾಪಿಂಗ್. ಎಲ್ಲರಿಗೂ ಮುಗೀತು. ಎಲ್ರದ್ದು ಕಂಪ್ಲೀಟ್ ಆಗಿ ಮುಗ್ದಿಲ್ಲ ಅಂತ. ಬ್ಯಾಗಲ್ಲಿ ನೀರು ಕುಡಿತೀನಮ್ಮ. ಬ್ಯಾಗ್ ಅಲ್ಲಿ ನಮ್ದಿಲ್ಲ. ಕಾರಲ್ಲಿ ಇಟ್ಕೊಂಡು ಎಲ್ರದ್ದು ಶಾಪಿಂಗ್ ಫೈನಲಿ ಮುಗೀತು. ನಮ್ಮ ಕನ್ನ ಶಾಪಿಂಗ್ ವಿಲ್ ಗೆಟ್ ಎಂಡ್. ಅಯ್ಯೋ ಡಾರ್ಕ್ ಆಗುತ್ತೆ, ಕತ್ಲೆ ಆಗುತ್ತೆ. ಸೊ ಹಿಂಗೆ ಹೇಳ್ಬಿಡ್ತೀನಿ. ಬನ್ನಿ ನೆಕ್ಸ್ಟ್ ಏನಾದರೂ ಕುಡ್ಕೊಂಡು ತಿನ್ಕೊಂಡು ಹೋಗೋಣ. ಅಷ್ಟೇ ಗೈಸ್, ಎಲ್ರದ್ದು ಶಾಪಿಂಗ್ ಮುಗೀತು. ಎಲ್ರಿಗೂ ಇಷ್ಟ ಆಗೋ ಥರ ಸಿಕ್ತು. ಆರಾಮಾಗೆ ಇಷ್ಟಪಟ್ಟಿದ್ದ ಥರದ್ದು ಸಿಕ್ಕು ತೊಗೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಕಮ್ ಲೆಟ್ಸ್ ಕಂಟಿನ್ಯೂ ದಿಸ್ ವ್ಲಾಗ್. ಇಲ್ಲಿ ಫೇಮಸ್ ಲಕ್ಷ್ಮೀ ಸ್ವೀಟ್ಸಿಗೆ ಬಂದಿದ್ದೀವಿ. ರಸ್ಮಲೈ, ಬಾದಾಮ್ ಮಿಲ್ಕ್ ಇಲ್ಲ. ಸೊ ವಿ ಆರ್ ಟೇಕಿಂಗ್ ರಸ್ಮಲೈ. ಬನ್ನಿ ಕೂಲಿ. ನೀನಲ್ಲ ಕೂತ್ಕೊಂಡ. ಫೈನಲಿ ವಿ ಕೇಮ್ ಟು ಹೋಮ್ ಗೈಸ್. ಎಲ್ಲರೂ ಒಳಗಡೆ ಟೀ ಕುಡಿತಿದ್ದಾರೆ. ಆ್ಯಂಡ್ ಐ ವಿಲ್ ಎಂಡ್ ದಿಸ್ ವ್ಲಾಗ್ ಹಿಯರ್ ಓನ್ಲಿ. ನೆಕ್ಸ್ಟ್ ಅಣ್ಣ ಮನೇಲಿ ಹಬ್ಬ ಇದೆ, ಅಲ್ಲಿಗೆ ಹೋಗ್ಬೇಕು ಊಟಕ್ಕೆ ಅಂತ ಹೇಳಿ. ವ್ಲಾಗ್ ತುಂಬ ಲೆಂತ್ ಜಾಸ್ತಿ ಆಗಿಬಿಡುತ್ತಲ್ಲ, ಹಾಗಾಗುತ್ತೆ. ಸೊ ಈ ವ್ಲಾಗ್ ಇಲ್ಲೇ ಇರಲಿ, ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಡೋಂಟ್ ನೋ ಫಸ್ಟು ಯಾವ ವ್ಲಾಗ್ ಶಾಪಿಂಗ್ ವ್ಲಾಗ್ ಬರುತ್ತೆ ಅಂತ. ಸೊ ಮೇ ಬಿ ಇದೇ ಬರ್ಬೋದು ಅಂತ ಅನಿಸುತ್ತೆ. ಯಾವುದಾದ್ರೂ ನೋಡಿ.
ಆ್ಯಂಡ್ ದಟ್ಸ್ ಆಲ್. ಇಷ್ಟೇ, ಇಲ್ಲಿಗೆ ಈ ವ್ಲಾಗ್ ಕಂಪ್ಲೀಟಾಗಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್ ಬಾಯ್, ಗುಡ್ ನೈಟ್.